ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ಆ ವ್ಯಾಪಾರಿ ಪಕ್ಕದೂರಿಗೆ ವ್ಯಾಪಾರ ಮಾಡೋದಕ್ಕೋಸ್ಕರ ಹೋಗಬೇಕಾಗಿರುತ್ತೆ. ಅವನು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಕಾಡು ಬರುತ್ತೆ. ಆ ಕಾಡನ್ನು ಅವನು ಪಾರು ಮಾಡ್ಕೊಂಡು ಹೋಗಬೇಕೀಗ. ಆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ದೊಡ್ಡ ಬೋನ್ ಕಾಣಿಸುತ್ತೆ. ಆ ಬೋನ್ ಒಳಗಡೆ ಒಂದು ಹುಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ತುಂಬ ದೊಡ್ಡ ಗಾತ್ರದ ಹುಲಿ. ಅದನ್ನು ನೋಡ್ತಾ ಇದ್ದಾಗೆ ಅವನಿಗೆ ತುಂಬಾ ಭಯ ಆಗುತ್ತೆ. ಹೇಗಾದರೂ ಮಾಡಿ ಬೇಗ ಇಲ್ಲಿಂದ ಹೊರಟೋಗೋಣ ಅಂಥೇಳಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಹುಲಿ ಮಾತಾಡುತ್ತೆ. ಅಯ್ಯ ಮನುಷ್ಯ, ನೋಡು, ನನ್ನನ್ನು ಹೀಗೆ ಬೋನ್ ಒಳಗಡೆ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. ನಾನೀಗ ಮೊದಲಿನ ಥರ ಕ್ರೂರಿ ಅಲ್ಲ. ನಾನು ಮಾಂಸ ತಿನ್ನೋದನ್ನು ಬಿಟ್ಬಿಟ್ಟಿದ್ದೀನಿ. ಯಾವುದೇ ಪ್ರಾಣಿನೂ ಮನುಷ್ಯನೂ ನಾನು ಕೊಲ್ಲೋದಿಲ್ಲ. ಇಂಥ ಸಾಧುವಾಗಿರೋ ನನ್ನನ್ನು ಈ ರೀತಿ ಬೋನಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ. 2-3 ದಿವಸದಿಂದ ಹೊಟ್ಟೆಗೆ ಏನೂ ತಿಂದಿಲ್ಲ. ದಯವಿಟ್ಟು ನನ್ನ ಇಲ್ಲಿಂದ ಪಾರು ಮಾಡು ಅಂತ ತುಂಬಾ ಬೇಡ್ಕೊಳ್ಳುತ್ತೆ ಆ ಹುಲಿ. ಹುಲಿ ಎಲ್ಲಾದರೂ ಮಾಂಸ ತಿನ್ನೋದನ್ನು ಬಿಡೋದುಂಟಾ? ಆದರೆ ನಮ್ಮ ಪೆದ್ದ ವ್ಯಾಪಾರಿ ಆ ಹುಲಿ ಹೇಳಿದ ಮಾತುಗಳನ್ನು ನಂಬಿಡ್ತಾನೆ. ಅಯ್ಯೋ ಪಾಪ, ಹುಲಿನ ಹೇಗಾದರೂ ಮಾಡಿ ಈ ಬೋನಿಂದ ಬಿಡಿಸ್ಬೇಕು ಅಂತ ಅನ್ಕೊತಾನೆ. ಅವನು ಆ ಬೋಲಿನ ಚಿಲ್ಕವನ್ನು ತೆಗೆದು ಆ ಹುಲಿನ ಹೊರಗಡೆ ಬಿಟ್ಬಿಡ್ತಾನೆ. ಆ ಹುಲಿ ಈಗ ಆ್ಯಕ್ಟಿವ್ ಆಗಿಬಿಡುತ್ತೆ. ಅವನ್ನ ಅಡ್ಡ ಹಾಕಿ, ನಿನ್ನ ಇವತ್ತು ಕೊಂದು ತಿಂದ್ಬಿಡ್ತೀನಿ ಅಂತ ಹೇಳುತ್ತೆ. ಆಗ ಮನುಷ್ಯನಿಗೆ ತುಂಬಾ ಗಾಬರಿ ಆಗುತ್ತೆ. ಅವನು, ಈಗಷ್ಟೇ ನೀನು ಮಾಂಸ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ, ಸಾಧು ಪ್ರಾಣಿಯಾಗೋಗ್ಬಿಟ್ಟಿದ್ದೀನಿ ಅಂತ ಹೇಳಿದೆ, ಈಗ ನೋಡಿದ್ರೆ ನನ್ನನ್ನು ಕೊಲ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ನನ್ನು ಈ ಬೋನಿಂದ ಕಾಪಾಡ್ದೋನೇ ನಾನು ಅಂತ ಹೇಳ್ತಾನೆ. ಆ ಹುಲಿ ಹೇಳುತ್ತೆ, ನಾನು ನಿನಗೆ ಹೇಳಲಿಲ್ವಾ 3 ದಿವಸದಿಂದ ನಾನೇನೂ ತಿಂದಿಲ್ಲ ಅಂತ. ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ. ನಿನ್ನನ್ನು ತಿನ್ನಲಿಲ್ಲ ಅಂದರೆ ನಾನು ಈಗಲೇ ಸತ್ತೋಗ್ಬಿಡ್ತೀನಿ. ಈಗ ನಾನು ನಿನ್ನ ತಿನ್ನಲೇಬೇಕು ಅಂತ ಹೇಳುತ್ತೆ. ಅವನು ಹೆದರ್ಕೊಂಡು ನಡುಗ್ತಾ ಇರ್ತಾನೆ. ಅದೇ ಟೈಮಿಗೆ ಅಲ್ಲೊಂದು ಜಾಣ ನರಿ ಬರುತ್ತೆ. ಆ ನರಿ ಮನುಷ್ಯ ಹುಲಿ ಜೊತೆ ಸಿಕ್ಕಾಕೊಂಡ್ಬಿಟ್ಟಿರೋದನ್ನು ನೋಡಿ ಇಲ್ಲೇನೋ ತೊಂದರೆ ಆಗಿದೆ ಅಂಥೇಳಿ ಹತ್ರ ಬರುತ್ತೆ. ಬಂದ್ಬಿಟ್ಟು ಏನಾಯ್ತಪ್ಪ ಅಂತ ಕೇಳುತ್ತೆ. ಆಗ ಹುಲಿ ಹೇಳುತ್ತೆ, ನೋಡು, ಈ ಮನುಷ್ಯ ನನ್ನ ಬೋನಿಂದ ಹೊರಗಡೆ ಬಿಟ್ಟ. ನನಗೆ ತುಂಬ ಹೊಟ್ಟೆ ಹಸಿತಿದೆ. ನಾನು ಇವನ್ನ ತಿಂದಿಲ್ಲ ಅಂದರೆ ಇವಾಗ ನಾನೇ ಸತ್ತೋಗ್ತೀನಿ. ಒಂದು ನಾನು ಸಾಯಬೇಕು, ಇಲ್ಲ ಇವನು ಸಾಯಬೇಕು ಅಂತ ಹೇಳುತ್ತೆ. ಆಗ ಆ ನರಿ ಜೋರಾಗಿ ಎದ್ದು ಬಿದ್ದು ನಗೋಕ್ಕೆ ಶುರು ಮಾಡುತ್ತೆ. ಇಂಥ ಅಪಾಯಕರ ಸಿಚುವೇಷನ್ನಲ್ಲಿ ಈ ನರಿ ಈ ರೀತಿ ನಗ್ತಾ ಇದೆಯಲ್ಲ ಅಂತ ಇವರಿಬ್ಬರಿಗೂ ಆಶ್ಚರ್ಯ ಆಗುತ್ತೆ. ಆವಾಗ ಕೇಳ್ತಾರೆ, ಯಾಕಪ್ಪ ನೀನು ಈ ರೀತಿ ನಗ್ತಾ ಇದೆಯಾ ಅಂತ. ಆವಾಗ ನರಿ ಹೇಳುತ್ತೆ, ಏನು, ಇಷ್ಟು ಚಿಕ್ಕ ಬೋನ್ ಒಳಗಡೆ ನಿನ್ನಂಥ ದೈತ್ಯ ಗಾತ್ರದ ಹುಲಿ ಕೂತ್ಕೊಂಡಿರೋಕ್ಕೆಲ್ಲಾದರೂ ಸಾಧ್ಯನಾ? ನೀವಿಬ್ಬರು ಎಷ್ಟೊಂದು ದೊಡ್ಡ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಮತ್ತೆ ನಗ್ತಾ ಇರುತ್ತೆ. ಈಗ ಆ ಹುಲಿ ಹೇಳುತ್ತೆ, ಇಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಇದ್ರೊಳಗಡೆ ಕೂತಿದ್ದಿದ್ದು ಅಂತ ಹೇಳುತ್ತೆ. ಆಗ ನರಿ, ಎಲ್ಲಿ ಒಂದು ಸಲ ಕೂತ್ಕೋ ನೋಡ್ಬಿಡೋಣ ಅನ್ನುತ್ತೆ. ಹಾಗೆ ಹೇಳ್ತಾ ಇದ್ದಾಗೇ ಹುಲಿ ಆ ಬೋನ್ ಒಳಗಡೆ ಹೋಗ್ಬಿಡುತ್ತೆ. ಹೋಗ್ತಾ ಇದ್ದಾಗೆ ಪಟ್ ಅಂತ ಅದರ ಚಿಲಕವನ್ನು ಲಾಕ್ ಮಾಡಿಬಿಡುತ್ತೆ ನರಿ. ಮಾಡಿಬಿಟ್ಟು ಮನುಷ್ಯನಿಗೆ ಹೇಳುತ್ತೆ, ಅಯ್ಯೋ ಮುಟ್ಟಾಳ, ಹುಲಿ ಎಲ್ಲಾದರೂ ಈ ರೀತಿ ಹೊರಗಡೆ ಬಿಟ್ಟರೆ ನಿನ್ನನ್ನು ಕೊಲ್ದಿರ ಬಿಡುತ್ತಾ? ಹೋಗಿ ಇಂಥ ದುಷ್ಟರಿಗೆ ಸಹಾಯ ಮಾಡಿದೆಯಲ್ಲ, ಮೊದಲು ದುಷ್ಟರಿಗೆ ಸಹಾಯ ಮಾಡೋದಕ್ಕೆ ಮುಂಚೆ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದನ್ನು ಕಲಿ ಅಂತ ನರಿ ಹೇಳುತ್ತೆ. ಈ ಕಥೆಯ ನೀತಿ ಏನಪ್ಪ ಅಂತಂದರೆ, ನಾವು ದುಷ್ಟರಿಗೆ ಸಹಾಯ ಮಾಡೋದಾದರೆ ನಮಗೆ ತೊಂದರೆ ಆಗದೇ ಇರೋ ರೀತಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅನ್ನೋದು. ಈ ಕಥೆ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಿನ್ನರ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.